ಎಲ್ರಿಗೂ ನಮಸ್ತೆ. ಸೊ, ಈ ಸ್ಟ್ರೆಂತ್ ಟ್ರೈನಿಂಗಲ್ಲಿ ಸುಮಾರು ವಿಧಾನಗಳಿದ್ದಾವೆ. ಅದರಲ್ಲಿ ನೀವು ಜಿಮ್ ಎಕ್ವಿಪ್ಮೆಂಟ್ ಇಲ್ದನೇ ಮಾಡುವಂಥ ಎಕ್ಸರ್ಸೈಸ್ ಇದಾವೆ. ಅದರಲ್ಲಿ ಒಂದು ಎಕ್ಸರ್ಸೈಸ್ ಪುಷ್ ಅಪ್ಸ್. ಈ ಪುಷ್ ಅಪ್ಸಲ್ಲಿ ಏನು ಮಾಡುತ್ತಪ್ಪ ಅಂದರೆ, ಇದರಿಂದ ಇಂಡಿಕೇಶನ್ ಏನಂದರೆ, ಇಟ್ ಈಸ್ ಗೋಯಿಂಗ್ ಟು ಸ್ಟ್ರೆಂಥನ್ ಯುವರ್ ಕೋರ್ ಮಸಲ್ಸ್. ಅಂದರೆ ಅಬ್ಡಾಮಿನಲ್ ಮಸಲು, ಬ್ಯಾಕ್ ಮಸಲು ಅವೆಲ್ಲ ಸ್ಟ್ರೆಂಥನ್ ಆಗುತ್ತೆ. ಆಮೇಲೆ ಫುಲ್ ಬಾಡಿ ವರ್ಕೌಟ್ ಆಗುತ್ತೆ ಆ ಪುಷಪ್ಸಲ್ಲಿ. ಅಂದರೆ ಶೋಲ್ಡರು, ಚೆಸ್ಟು, ಬೈಸೆಪ್ಸು, ಟ್ರೈಸೆಪ್ಸು, ಏನು ಅವೆಲ್ಲ ಈ ಫೋರ್ ಆರ್ಮ್ ಮಸಲ್ಸು ಮತ್ತು ಲೆಗ್ ಮಸಲ್ಸ್ ಟು ಸರ್ಟನ್ ಎಕ್ಸ್ಟೆಂಟು ವರ್ಕೌಟ್ ಆಗ್ತಾ ಇರುತ್ತೆ. ಆಮೇಲೆ ಅದಕ್ಕಿನ್ನೂ ಇಂಪಾರ್ಟೆಂಟ್ ಅಂದರೆ ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್ ಏನಿದೆ, ಅಂದರೆ ಹಾರ್ಟ್ ಪಂಪಿಂಗ್ ಮೆಕ್ಯಾನಿಸಮ್. ಅಂದರೆ ಈ ಪುಷಪ್ಸ್ ನೀವು ಮಾಡೋದ್ರಿಂದ ನಿಮ್ಮ ಕಾರ್ಡಿಯೋವ್ಯಾಸ್ಕ್ಯುಲರ್ ಹೆಲ್ತ್ ಎಷ್ಟಿದೆ ಅನ್ನೋದನ್ನ ಡಿಟರ್ಮಿನ್ ಮಾಡುತ್ತೆ. ಅಕಾರ್ಡಿಂಗ್ ಟು ಒನ್ ಆಫ್ ದ ಸ್ಟಡಿ, ಆ 50 ವರ್ಷದ ಪುರುಷ 40 ಪುಷಪ್ಸ್, ಅಂದರೆ ಬೇರ್ ಹ್ಯಾಂಡಿಂದ ಮಾಡುವಂಥ ಪುಷಪ್ಸ್ 40 ಪುಷಪ್ಸ್ ಮಾಡಿದರೆ ಅವರು ಒಳ್ಳೆ ಕಾರ್ಡಿಯೋವ್ಯಾಸ್ಕ್ಯುಲರ್, ಅಂದರೆ ಹಾರ್ಟ್ ಹೆಲ್ತ್ ಇದೆ ಅವರಿಗೆ ಅಂತ. 10 ಪುಷಪ್ ಮಾಡೋಕ್ಕಾಗಿಲ್ಲ ಅಂದರೆ ಅವರ ಹಾರ್ಟ್ ಹೆಲ್ತ್ ಅಷ್ಟು ಸರಿಯಾಗಿಲ್ಲ ಅಂತಲೇ ಅರ್ಥ. ಸೊ ಈಗ ಇಲ್ಲಿ ವಿಡಿಯೋದಲ್ಲಿ ನಾನು ಹಾಕಿದ್ದೀನಲ್ಲ ಮೇಲೆ, ಇದರಲ್ಲಿ ನಾನೇನು ಮಾಡಿದ್ದೀನಿ ಅಂದರೆ ಪರ್ಫೆಕ್ಟ್ ಪುಷಪ್ಸ್ ಅಂತ ಒಂದು ಇಕ್ವಿಪ್ಮೆಂಟ್ ಇದೆ. ಆ ಪರ್ಫೆಕ್ಟ್ ಪುಷಪ್ ಯೂಸ್ ಮಾಡಿಕೊಂಡು ನಾನು ಬೇರೆ ಹ್ಯಾಂಡಲ್ಲಿ ಮಾಡಿದರೆ ಸ್ವಲ್ಪ ಮಾತ್ರ ನಾನು ರೀಚ್ ಆಗ್ತೀನಿ ನನ್ನ ಬಾಡಿ. ಅದೇ ಪರ್ಫೆಕ್ಟ್ ಪುಷಪ್ ಯೂಸ್ ಮಾಡಿದಾಗ ಏನಾಗುತ್ತೆ, ಸ್ವಲ್ಪ ಹೈಟ್ ಆಗುತ್ತೆ ಅದು. ಅಂದರೆ ನನ್ನ ಬಾಡಿ ರೆಗ್ಯುಲರ್ ಲೆವೆಲ್ಗಿನ್ನೂ ಕೆಳಗಡೆ ತಗೊಂಡೋಗಿ ಮೇಲೆ ತಂದಿರ್ತೀನಿ. ಆ ಥರ ಪರ್ಫೆಕ್ಟ್ ಪುಷಪ್ಸು ಒಂದು 20ರಿಂದ 25 ಮಾಡಿದರೆ ನಿಮ್ಮ ಹಾರ್ಟ್ ಹೆಲ್ತ್ ಪರ್ಫೆಕ್ಟ್ ಆಗಿದೆ, ಒಳ್ಳೆ ಕಂಡೀಷನಲ್ಲಿದೆ ಅಂತಲೇ ಅರ್ಥ. ಸೊ ನೀವು ಪರ್ಫೆಕ್ಟ್ ಪುಷಪ್ಸ್ ಯೂಸ್ ಮಾಡಿರಿ, ಅಥವಾ ಬೇರೆ ಹ್ಯಾಂಡಿಂದ ಪುಷಪ್ಸ್ ಮಾಡಿ. ಬೇರೆ ಹ್ಯಾಂಡಿಂದ ಪುಷಪ್ಸ್ ಮಾಡಿದರೆ 40, ಪರ್ಫೆಕ್ಟ್ ಪುಷಪ್ ಮಾಡಿದರೆ 20ರಿಂದ 25. ಆ ಥರ ಏನಾದರೂ ನೀವು ರೀಚ್ ಆದರೆ ಯುವರ್ ಹಾರ್ಟ್ ಹೆಲ್ತ್ ಈಸ್ ರಿಯಲಿ ಗುಡ್ ಅಂತಲೇ ಅರ್ಥ. ಅದನ್ನು ನೀವು ರೆಗ್ಯುಲರಾಗಿ ಮಾಡ್ತಾಯಿದ್ರೆ ನಿಮ್ಮ ಮಸಲ್ಸ್ ಸ್ಟೋನ್ ಆಗಿರ್ತವೆ. ಒಂದು ಸಾರ್ಕೋಪೀನಿಯಾ ಅಂತ ಏನಾಗ್ತದಲ್ಲ ವಯಸ್ಸಾದಂಗೆಲ್ಲ, ಮಸಲ್ ಲಾಸ್ ಆಗ್ತದಲ್ಲ, ಅದನ್ನು ಪ್ರಿವೆಂಟ್ ಮಾಡ್ಬೋದು. ಇದು ಒಂದು ಮನೆಯಲ್ಲೇ ಮಾಡುವಂಥ ಒಂದು ಎಕ್ಸರ್ಸೈಸ್. ಯು ಡೋಂಟ್ ನೀಡ್ ಎನಿ ಇಕ್ವಿಪ್ಮೆಂಟ್ ಆ್ಯಕ್ಚುಲಿ. ಸೊ ಈ ಥರದಾದಂಥ ಕೆಲವು ಎಕ್ಸರ್ಸೈಸ್ ಅಳವಡಿಸ್ಕೊಂಡು ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೋದು. ನಮಸ್ತೆ.